ವೀಕ್ಷಕರೇ, ಈಗ ನಾನು ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದೀನಿ. ಮುಖ್ಯವಾಗಿ MLA ಪುಟ್ಟಸ್ವಾಮಿ ಗೌಡರು ಈ ಒಂದು ಗ್ರಾಮ ಪಂಚಾಯತಿ ಒಂದು ಆಸ್ಪಾಸಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅನ್ನೋವಂಥ ವಿಷಯನ ಈಗ ಸಾರ್ವಜನಿಕರ ಮುಖಾಂತರ ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ನಿಮ್ಮ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ MLA ಅವರು? ಸರ್, ಒಳ್ಳೆ ರಸ್ತೆಗಳು ಮಾಡಿದ್ದಾರೆ, ಒಳ್ಳೆ ಚರಂಡಿಗಳು ಮಾಡಿದ್ದಾರೆ. ನೀವು ನೋಡ್ದಂಗೆ ಐಮಾಸ್ ಲೈಟ್ಗಳು 4 ಐಮಾಸ್ ಲೈಟ್ ಆಗಿದ್ದಾರೆ. ಮತ್ತು ಈ ಬಡವ್ರಿಗೆ ಸ್ವಲ್ಪ ಹ್ಯಾಂಡಿಕ್ಯಾಪ್ಸ್ ಅವ್ರಿಗೆಲ್ಲನೂ ಗಾಡಿಗಳು ಕೊಟ್ಟಿದ್ದಾರೆ. ಹೊಸೂರಲ್ಲಿ ಏನೇ ಕೆಲಸಗಳು ಕೇಳಲಿ, ಸರ್ ಚರಂಡಿ ಬೇಕು, ರಸ್ತೆ ಬೇಕು, ನೀರು ಬೇಕು, ಇನ್ನೊಂದು ಮತ್ತೊಂದು ಏನು ಕೇಳಿದ್ರು ಅವ್ರ ಬಾಯಲ್ಲಿ ಇಲ್ಲ ಅನ್ನೋಂಥದ್ದು ಇವತ್ತು ತನಕ ಇಲ್ಲ ಸರ್. 10 ಜನಕ್ಕೆ ಒಳ್ಳೆ ಕೆಲಸ ಬೇಕಾಗಿರೋಂಥದ್ದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೆ ಕುಡಿಯೋ ನೀರಿನ ಪ್ಲ್ಯಾಂಟ್ಗಳು, ನೀರಿಗೆ ತುಂಬ ಅಭಾವ ಇತ್ತು. ಕುಡಿಯೋ ನೀರಿಂದು 3 ನೀರಿನ ಪ್ಲ್ಯಾಂಟ್ ಹಾಕ್ಸಿದ್ದಾರೆ. ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಆ ಥರ ಎಲ್ಲ ಜನಾಂಗದವ್ರೂ ಸೇರಿಕೊಂಡು ಅವ್ರಿಗೆ ಒಳ್ಳೆ ಕೆಲಸ ಮಾಡಿದೆ ಅಂದರೆ ಪ್ರತಿ ದಿವಸ ತಿಳ್ಕೊತಾರೆ ಸರ್. ಇಲ್ಲಿ ಹೊಸೂರಿಗೆ ಬಂದಾಗೆಲ್ಲ ಜನರ ಸಮಸ್ಯೆಗಳನ್ನ ಕೇಳಿದಾಗ ಯಾವ ಥರ ಸ್ಪಂದಿಸ್ತಾರೆ ಅಂತ? ಸರ್, ಏನೇ ಕೆಲಸ ಕೇಳಲಿ, ಅದು 10 ಜನಕ್ಕೆ ಆಗೋ ಕೆಲಸ ಒಳ್ಳೆ ಕೆಲಸನ ತಕ್ಷಣವೇ ಮಾಡಿಕೊಡ್ತಾರೆ. ಇಲ್ಲ ಅಂದಿದ್ದು ಮಾತ್ರ ನಾವು ಇವತ್ತು ತನಕ ಕೇಳಿಲ್ಲ ಎಲ್ಲೂ. ಈ ನಮ್ಮ ಪಂಚಾಯತಿನೇ ಅಲ್ಲ, ಇಡೀ ಹೋಬಳಿಯಲ್ಲಿ ಹೋಗ್ತಾ ಇರ್ತೀವಿ ನಾವು. ಬಂದಾಗ ಯಾವ ಪಂಚಾಯತಿಯಲ್ಲನ್ನ ಕೇಳಲಿ, ನೀರಿಂದ ಆಗ್ಬೋದು, ಕರೆಂಟಿಂದ ಆಗ್ಬೋದು. ಇವಾಗ ಅಂಬೇಡ್ಕರ್ ಭವನಕ್ಕೆ ಸ್ವಲ್ಪ ಕಾಮಗಾರಿ ಉಳಿದಿತ್ತು, ಅದಕ್ಕೊಂದು 21 ಲಕ್ಷ ಹಾಕಿದ್ದಾರೆ. ಈಗ ಮುಸ್ಲಿಂ ಸಮುದಾಯ ಭವನ ಮಾಡ್ಕೊಡ್ತೀವಿ ಅಂತೇಳಿದ್ರೆ ಅದಕ್ಕೆ 40 ಲಕ್ಷ ಹಾಕಿದ್ದಾರೆ. ನಾಯಕರ ಸಮುದಾಯ ಭವನ ನಿಂತೋಗಿತ್ತು ಪಾಯಾಗಿ, ಅದು ನಾಯಕರದ್ದು ಸಮುದಾಯ ಭವನನೂ ಕಟ್ಸ್ಕೊಟ್ಟಿದ್ದಾರೆ. ಸುಮಾರು 25-30 ವರ್ಷ ಆಗಿದೆ. ಗುರುಪ್ನಹಳ್ಳಿ ಹೊಸಕೋಟೆ ರಸ್ತೆನೂ ಅದು ಅಭಿವೃದ್ಧಿಪಡಿಸು ಎಲ್ಲ ಹೊಸ ರಸ್ತೆ ಹಾಕಿದ್ದಾರೆ, ಅದನ್ನು ಡಂಬರೀಕರಣ ಮಾಡ್ತಾಯಿದ್ದಾರೆ. ಮತ್ತು ಬಂದು ಊರಲ್ಲೆಲ್ಲ ಒಳ್ಳೆ ಕೆಲಸನೇ ಮಾಡ್ತಾಯಿದ್ದಾರೆ ಸರ್ ಎಲ್ಲ. ಮತ್ತು ಕರೆಂಟು ಇಲ್ಲ ಅಂಥೇಳಿ ಸುಮಾರು 25-30 ವರ್ಷದಿಂದ ಅವ್ರು ಕೇಳಿ ಸಾಕಾಗೋಗಿತ್ತು ಸರ್. ನಾವು ಶಾಸಕರು ಬಂದಾಗ ಕರ್ಕೊಂಡೋದ್ವಿ. ಅಲ್ಲಿ ದಿನ್ನೆಯಲ್ಲಿ ಇರೋದವರು ಒಂದು 10-15 ಮನೆಗಳು. ಅಲ್ಲಿ ಕೇಳಿದ ತಕ್ಷಣವೇ ಅವಾಗೆ ಸ್ಪಂದಿಸಿ 15 ದಿವಸದೊಳಗಾಗಿ ಅವ್ರಿಗೆಲ್ಲ ಮೀಟ್ರುಗಳು ಹಾಕ್ಕೊಟ್ರು. ಇದು 24 ಅವರ್ಸ್ ಕರೆಂಟು ಇಲ್ಲ ಸರ್, TCನೇ 24 ಅವರ್ಸ್ ಕರೆಂಟ್ ಹಾಕ್ಕೊಟ್ಟಿದ್ದಾರೆ. ಬೋರ್ಗಳಿಗೆ ಒಂದು 25ರಲ್ಲಿ ಬೋರ್ಗಳು 3-4 ಓಡ್ತಾಯಿದ್ವು, ಸುಟ್ಟೋಗ್ತಾಯಿದ್ವು. ಅಂಥವಕ್ಕೆಲ್ಲ 100 ಇದ್ರದ್ದು ಹಾಕ್ಸ್ಕೊಟ್ಟಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ಸರ್. ನಾವು ಇರೋ ತನಕ ಯಾವುದೇ ಪಾರ್ಟಿ ಬರಲಿ, ನಾವು ಅವ್ರ ಹತ್ರ ಮುನ್ಸ್ಕೊಂಡ್ರು ಕೂಡ ನಾವು ಅವ್ರಿಗೆ ಓಟ್ ಹಾಕೋದು. ಅವ್ರು ಬೇಡ ಅಂದರೂ ಕೂಡ ನಾವು ಹೋಗಲ್ಲ ಅಲ್ಲಿಗೆ, ಅವ್ರಿಗೆ ಓಟ್ ಹಾಕ್ತಾ ಇರ್ತೀವಿ. ನೀವೇನು ಹೇಳ್ತೀರಾ ಸರ್? ಮೊಟ್ಟ ಮೊದಲನೇದಾಗಿ ಪುಟ್ಟಸ್ವಾಮಿ ಗೌಡರು ನಮ್ಮ ಕ್ಷೇತ್ರಕ್ಕೆ MLA ಆಗಿರೋದು ನಮ್ಮ ತಾಲ್ಲೂಕು ಜನಗಳ ಅದೃಷ್ಟ ಅಂದ್ಕೊಳ್ತೀನಿ. ಯಾಕಂದರೆ ಪ್ರತಿ ಹಳ್ಳಿಗೂ, ಪ್ರತಿ ತಾಲ್ಲೂಕು, ಪ್ರತಿ ಒಂದು ಊರಿಗೂ ಒಂದು ಕಾಂಕ್ರೀಟ್ ರಸ್ತೆ ಆಗ್ಬೋದು. ನಮ್ಮೂರಿಗೆ ಹೆಚ್ಚು ಕಡಿಮೆ ಒಂದು 2 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದಾರೆ. ದೇವಸ್ಥಾನಗಳಿಗೆ, ರಸ್ತೆಗಳಿಗೆ, ಚರಂಡಿಗಳಿಗೆ. ಮತ್ತು ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಐಮಾಸಿನ ಲೈಟೇ ನೋಡಿರಲಿಲ್ಲ ಸರ್. ಅಂಥದನ್ನು 3 ಲೈಟು ನಮ್ಮೂರಿಗೆ ಐಮಾಸ್ ಲೈಟು. ಮತ್ತು ರೋಡು, ಮತ್ತು ನಮ್ಮ ಮುಸ್ಲಿಂ ಶಾದಿ ಮಹಲ್ ಅವಶ್ಯಕತೆ ಇತ್ತು. ಎಲ್ಲಿ ಹೋಬಳಿ ಲೆಕ್ಕಾಚಾರದಲ್ಲಿ ಎಲ್ಲಿ ಶಾದಿ ಮಹಲ್ ಆಗಿಲ್ಲ ಸರ್. ಪುಟ್ಟಸ್ವಾಮಿ ಗೌಡರ ಹತ್ರ ಹೋಗಿ ನಮ್ಮ ಜನಾಂಗರು, ನಮ್ಮ ಅಧ್ಯಕ್ಷರು ಎಲ್ಲ ಹೋಗಿ ಕೇಳಿದ ತಕ್ಷಣ ಸುಮಾರು ಒಂದು 40 ಲಕ್ಷ ರೂಪಾಯಿಯಷ್ಟು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾಯಕರು ಚೌಟ್ರಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅಂಬೇಡ್ಕರ್ ಭವನದ್ದು ಯಾವುದೇ ಜಾತಿ ಜನಾಂಗ ನೋಡದೆ ಎಲ್ಲದಕ್ಕೂ ಎಲ್ಲ ಒಂದೇ ಅಂತ ನೋಡಿಬಿಟ್ಟು ಎಲ್ಲರಿಗೂ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ ಸರ್. MLA ಅವರು ಮತ್ತೆ ಇನ್ನೊಂದು 2 ವರ್ಷದಲ್ಲಿ ಇನ್ನೇನೇನು ಕೆಲಸ ಮಾಡ್ಬೋದು ನಿರೀಕ್ಷೆ ಇದೆ ನಿಮಗೆ? ಸರ್, ಇನ್ನೂ 2.5 ವರ್ಷನೇ ಆಗಿರೋದು. ಅವ್ರು ಇಂಡಿಪೆಂಡೆಂಟ್ ಆಗಿ ಕೋಟ್ಯಾಂತರ ರೂಪಾಯಿ ಅನುದಾನ ತೊಗೊಬಂದು ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ಮತ್ತೆ ಅವರೇ ಸರ್ MLA ಆಗೋದು. ಅವ್ರಿಗೆ ಬೀಟ್ ಮಾಡೋಂಥವ್ರು ಯಾರೂ ಆಗಲ್ಲ. 100% ಅವರೇ MLA ಆಗೋದು. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಅವರು ಪಕ್ಷೇತರ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಒಂದು ಗ್ರೇಟ್ ಅನ್ಕೋಬೇಕು. ಯಾಕಂದರೆ ಸರ್ಕಾರದಿಂದ ದುಡ್ಡು ಶಾಸಕರಿಗೆಲ್ಲ, ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಆಗ್ತಾಯಿಲ್ಲ, ಗೋಳಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಗೋಳಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮಗೆ ಈ ಥರ ದುಡ್ಡು ತಂದು ಎಲ್ಲಿಂದ ತರಿಸೋರು, ಎಲ್ಲೆಲ್ಲ ಆಗ್ತಾಯಿದ್ದಾರೋ ಸ್ವಂತ ದುಡ್ಡು. ಇನ್ನೊಂದು ಸರ್, ಮಕ್ಕಳಿಗೆ ಓದೋದಕ್ಕೆ ನಮ್ಮ ಊರಲ್ಲಿ ಭಾಳ ಜನಕ್ಕೆ ಫೀಸ್ಗಳಿಗೆ ಇದಕ್ಕೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಅವ್ರು ಫೀಸ್ ಕಟ್ಟಬೇಕು, ಕೈಯಲ್ಲಿ ಆಗ್ತಾಯಿಲ್ಲ ಅಂಥವ್ರಿಗೆಲ್ಲ ತುಂಬ ಜನಕ್ಕೆ ಓದಿಸೋದಕ್ಕೂ ಸಹಾಯ ಮಾಡ್ತಾಯಿದ್ದಾರೆ. ಮತ್ತು ಈ ರೋಡು, ಈಶ್ವರನ ದೇವಸ್ಥಾನ ರೋಡು ಜನ ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ ಸರ್. ಆ ಥರ ಇತ್ತು. ಇವತ್ತು ದೊಡ್ಡ ಫಂಕ್ಷನ್ ಮಾಡ್ಬೋದು ಆ ಥರ ಕಾಂಕ್ರೀಟ್ ರೋಡ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ನಮ್ಮೂರಲ್ಲಿ ಒಳ್ಳೆ ರೋಡುಗಳು, ಚರಂಡಿಗಳು ಮಾಡ್ತಾಯಿದ್ದಾರೆ. ನನಗೆ 61 ವರ್ಷ ವಯಸ್ಸು. ನಾನು ರಾಜಕೀಯವಾಗಿ ಒಂದು 20-30 ವರ್ಷದಿಂದ ನೋಡ್ತಾಯಿದ್ದೀನಿ. ಇಷ್ಟೊಂದು ಅಭಿವೃದ್ಧಿ ಕೆಲಸಗಳಾಗಿರೋದು ನಾನು ಯಾವತ್ತೂ ನೋಡಿರಲಿಲ್ಲ. ಆ ಥರ ಮಾಡ್ತಾಯಿದ್ದಾರೆ. ಮುಂದೆ ಈ 2 ವರ್ಷದಲ್ಲಿ ನಮ್ಮೂರಲ್ಲಿ ಏನು ಸೌಕರ್ಯ ಬೇಕೋ
ನೀರಿಂದಾಗ್ಬೋದು, ಚರಂಡಿಗಳಾಗ್ಬೋದು, ರಸ್ತೆಗಳಾಗ್ಬೋದು, ಹೈಮಾಸ್ ಲೈಟ್ಗಳಾಗ್ಬೋದು, ಇನ್ನೂ ಎಲ್ಲನೂ ಬೇಕು ಅಂದರೂ ಕೂಡ ಅವ್ರು ಮಾಡಿಕೊಡ್ತಾರೆ ಅಂತ ತುಂಬ ನಮಗೆ ನಂಬಿಕೆ ಇದೆ. 100% ಮುಂದೆ ಅವರೇ ಗೆಲ್ಲೋದು ಅಂತ. ಸರ್ ಬಡವ್ರ ಬಗ್ಗೆ ಪುಟ್ಟಸ್ವಾಮಿಗೌಡ್ರಿಗೆ ಎಷ್ಟು ಕಾಳಜಿ ಅಂದರೆ, ಒಬ್ಬ ಹ್ಯಾಂಡಿಕ್ಯಾಪ್ಟ್ ಅಂದರೆ ನಮ್ಮೂರಲ್ಲಿ ಪಾಪ ನೋಡಿರಿ ಒಂದು ಹ್ಯಾಂಡಿಕ್ಯಾಪ್ಗೆ ಇದೇ ಗಾಡಿ ಕೊಟ್ಟಿದ್ದಾರೆ. ಅವರೇ ಪಾಪ ಬಂದು ಮನೆ ಹತ್ರ ಕರೆಸಿ ಅವ್ರು ಪಟ್ಟಿ ಮಾಡಿ ಅವರೇ ಗಾಡಿ ಹತ್ರ ಮನೆ ಹತ್ರ ತಲುಪಿಸಿದ್ದಾರೆ ಸರ್ ಅವರು. ನಿಮ್ಮ ಗಾಡಿ ಕೊಟ್ಟರೆ ಎಷ್ಟು ಉಪಯೋಗ ಆಯಿತು ಸರ್? ತುಂಬಾ ಅನುಕೂಲ ಆಯ್ತು ನಮಗೆ. ಎಲ್ಲ ಒಂದು ಜಾಗದಾಗ ಕೂತ್ಕೊಂಡಿದ್ದೆ, ಅವ ಅಣ್ಣವರು ಅವ್ರು ಹೇಳ್ಬಿಟ್ಟು ನಮಗೆ ಅವ್ರು ಕೊಡಿಸಿದ್ರು, ನಾಗಣ್ಣ ಅವರು. ನಮಗೆ ತುಂಬಾ ಅನುಕೂಲ ಆಗೈತೆ. ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಕೆಲಸದ್ದು ಕೂಲಿಯರ್ ನಿಕ್ಕೊಂಡು ಹಂಗೆ ಕೆಲಸ ಮಾಡ್ಕೊತಾ ಇದ್ದೀನಿ ಎಲ್ಲಿ ಬೇಕಾದ್ರೆ ಒಬ್ಬರೇ ಹೋಗಿ ಓಡಾಡ್ಕೊಂಡು ಬರೋದು. ಇದೆ ಸರ್, ಇದೆ ಸರ್. ಏನು ಹೇಳ್ತಾರೆ ಎಮ್ ಎಲ್ ಎ ಅವ್ರಿಗೆ? ಸರ್ ಚೆನ್ನಾಗಿ ಒಳ್ಳೇದು ಮಾಡಿದ್ದಾರೆ, ಊರೆಲ್ಲ ಒಳ್ಳೇದು ಮಾಡಿದ್ದಾರೆ. ಸರ್ ಧನ್ಯವಾದ. ಅಣ್ಣ, ನಿಮ್ಮ ಎಮ್ ಎಲ್ ಎ ಅವ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ಥರ ಕೆಲಸಗಳು ಮಾಡ್ತಿದ್ದಾರೆ? ನಮ್ಮ ಹೆಮ್ಮೆಯ ಶಾಸಕರಾದ ಶ್ರೀ KH ಪುಟ್ಟಸ್ವಾಮಿಗೌಡರು ನಾವು ಕಂಡಂತೆ ನಮ್ಮ ತಾಲೂಕಿನಲ್ಲಿ ಇಲ್ಲಿಯವರೆಗೂ ಯಾರೂ ಕೂಡ ಮಾಡದೇ ಇರೋಂಥ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಮೊದಲಿಗೆ ನಮ್ಮಲ್ಲಿ ತುಂಬ ಹದಗೆಟ್ಟಿರ್ತಕ್ಕಂಥ ರೋಡುಗಳಿದ್ವು, ಅವನ್ನ ಮೊದಲು ಅವ್ರು ಓಡಾಡಿದಾಗ ರಸ್ತೆಗಳು ತುಂಬ ಹಾಳಾಗಿದ್ದರಿಂದ ಅವರು ಫಸ್ಟು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆ ವ್ಯವಸ್ಥೆ. ಅದನ್ನು ಎಲ್ಲ ಹಳ್ಳಿಗಳಲ್ಲಿಯೂ ರಸ್ತೆ ವ್ಯವಸ್ಥೆಗಳು ಮಾಡಿದ್ದಾರೆ. ಆಮೇಲೆ ಚರಂಡಿಗಳು, ಬೀದಿ ದೀಪಗಳು, ಐಮಾಸ್ ಲೈಟು, ಆಮೇಲೆ ಶಾಲೆ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಸ್ ಪಾಸುಗಳು ಮತ್ತು ಮಹಿಳೆಯರಿಗೆ ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಡ್ತಾರೆ. ಸುಮಾರು 5 ವರ್ಷಗಳಿಂದ ಕೊಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಇಲ್ಲಿವರೆಗೂ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಮುಖ್ಯವಾಗಿ ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಶುದ್ಧ ನೀರು, ಅದು ಕುಡಿಯೋ ನೀರು, ಅದನ್ನು ಮುಖ್ಯವಾಗಿ ಒದಗಿಸಿದ್ದಾರೆ. ಆಮೇಲೆ ನಮ್ಮ ಅಂಗವಿಕಲರಿಗಿರ್ಬೋದು ಮತ್ತು ಯಾವುದೇ ಬಡ ಸಾರ್ವಜನಿಕ ವ್ಯಕ್ತಿ ಶಾಖೆಗೆ ಹೋದಾಗ, ಅಲ್ಲಿ ಆಫೀಸ್ಗೆ ಹೋದಾಗ, ಮದುವೆ ಕಾರ್ಯಕ್ಕೆ ಹೋದಾಗ ಅವ್ರಿಗೆ 5,000ಗಳ ಧನ ಸಹಾಯ ಮಾಡ್ತಾರೆ. ಯಾರೇ ಹೋಗಲಿ ಲಗ್ನ ಪತ್ರಿಕೆ ಕೊಟ್ಟ ತಕ್ಷಣ ಅವ್ರಿಗೆ 5,000 ರೂಪಾಯಿ ಧನ ಸಹಾಯ ಮಾಡ್ತಾರೆ. ಆಮೇಲೆ ಈಗ ಎಲ್ರಿಗೂ ಬಡವರಿಗೆಲ್ಲ ನಿವೇಶನಗಳಿಗೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಿವೇಶನಗಳು ಕೊಡಬೇಕಾಗಿ ಎಲ್ಲ ತಹಶೀಲ್ದಾರ್ ಹತ್ರ ಮಾತಾಡಿದರೆ ಆಗಲೇ ಸರ್ವೆ ಕಾರ್ಯಗಳು ಕೂಡ ನಡೀತಾ ಇದೆ. ಪ್ರತಿ ಹಳ್ಳಿಯಲ್ಲೂ ಕೂಡ ನಿವೇಶನಗಳ ಹಂಚಿಕೆ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಆಮೇಲೆ ಶಾಲೆಗಳ ಬಗ್ಗೆ ತುಂಬ ಕಾಳಜಿ. ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳು ವಿತರಣೆ ಮತ್ತು ಶಾಲೆಗಳಲ್ಲಿ ಬಿಲ್ಡಿಂಗ್ಸು ತುಂಬ ಕಡೆ ಬಿಲ್ಡಿಂಗ್ಸ್ ಇರಲಿಲ್ಲ, ಕೆಲವು ಕಡೆ ಎಲ್ಲ ಇಲ್ಲದೇ ಇರೋ ಕಡೆಯಂತಹ ಜಾಗದಲ್ಲಿ ಬಿಲ್ಡಿಂಗ್ಸ್ ಮಾಡಿದ್ದಾರೆ. ಆಮೇಲೆ ಕಡೆ ಹಳ್ಳಿಗಳಿಗೂ ಕೂಡ ರಸ್ತೆ ವ್ಯವಸ್ಥೆಗಳು ತುಂಬ ಹದಗೆಟ್ಟಿದ್ದು, ಆ ರಸ್ತೆಗಳು ಕೂಡ ಒಳ್ಳೆಯ ಅನುಕೂಲವಾಗಿ ಮಾಡಿದ್ದಾರೆ. ನಮ್ಮ ಸೊನ್ಗಾನಹಳ್ಳಿಲೇ ಸುಮಾರು ಹೆಚ್ಚು ಕಡಿಮೆ 1 ಕೋಟಿವರೆಗೂ ಕೆಲಸ ಆಗಿದೆ. ಹೊಸೂರಲ್ಲಂತೂ ಹೇಳಬೇಕಾಗಿಲ್ಲ, ಹೊಸೂರಲ್ಲಿ ಹೆಚ್ಚು ಕಡಿಮೆ 3 ಕೋಟಿವರೆಗೂ ಕೆಲಸ ಆಗಿದೆ. ಇನ್ನೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬೇಕಾದಷ್ಟಿದೆ. ಎಲ್ಲ ಪ್ರತಿಯೊಂದು ಹಳ್ಳಿಲೂ ಕೆಲಸ ಮಾಡಿದ್ದಾರೆ. ಬೇರೆ ಏನೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಅವರು ಎಲ್ಲ ಕಡೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಗೊತ್ತಿರ್ತಕ್ಕಂಥ ಹಾಗೆ ಬೇರೆ ಯಾವುದೇ ತಾಲೂಕುಗಳಲ್ಲೂ ಕೂಡ ಈ ರೀತಿ ಕೆಲಸಗಳಾಗ್ತಾ ಇಲ್ಲ. ಅದೇನೋ ನಮ್ಮ ತಾಲೂಕಲ್ಲಿ ತುಂಬಾ ಕೆಲಸಗಳಾಗ್ತಾ ಇದ್ದಾವೆ. ಹೀಗೆ ಮಾಡ್ಕೊಂಡು ಹೋಗಬೇಕು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆದಲ್ಲಿ ಅವ್ರಿಗೆ ಸ್ಪಂದಿಸ್ತಾರೆ. ಕೊನೆಯದಾಗಿ ಎಮ್ ಎಲ್ ಎ ಅವರು ಮತ್ತೆ ಅಧಿಕಾರಿಗೆ ಬರಬೇಕನ್ನೋ ನಿರೀಕ್ಷೆ ಇದೆ ನಿಮಗೆ? ನಮಗೆ ಇಂಥ ವ್ಯಕ್ತಿನ ಕಳ್ಕೊಂಡ್ರೆ ನಮ್ಮಂಥ ಜನಗಳು ಬೇರೆ ಯಾರು ಅವ್ರಿಗೆ ಮುಟ್ಟಾಳ್ತನ ಆಗುತ್ತೆ. ಇಂಥ ವ್ಯಕ್ತಿಗಳು ಬೇಕು, ಕೆಲಸ ಮಾಡೋ ಅಂಥವ್ರು ಬೇಕು. ಇವರು ಬೇರೆ ಮೊದಲಿದ್ದಂಥವ್ರು 5 ಅವಧಿಗಳಲ್ಲಿ ಕೆಲಸ ಮಾಡಿದರು. ಆ 5 ಅವಧಿಗಳಲ್ಲಿ ಕೆಲಸ ಮಾಡಿರೋದು ಇವ್ರು ಕೇವಲ ಈಗ 3 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಕಂಪೇರ್ ಮಾಡಿದಾಗ ಜನಕ್ಕೆ ಗೊತ್ತಾಗುತ್ತೆ 25 ವರ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಇವ್ರು 3 ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ ಅನ್ನೋದು ಸುಮ್ಮನೆ ಒಂದು ಲೆಕ್ಕ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಆಗಿದೆ ಅಂತ. ಜನ ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಇಂಥ ವ್ಯಕ್ತಿನ ನಾವು ಕಳ್ಕೊಳ್ಬಾರ್ದು, ಇಂಥವ್ರು ಬೇಕು. ಪುಟ್ಟಸ್ವಾಮಿಗೌಡರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವರೇ ಒಳ್ಳೆ MLA ನಮಗೆ. ಯಜಮಾನ್ರೆ, ನಿಮ್ಮ ಕುರುಡಿ ಗ್ರಾಮದಲ್ಲಿ ಎಮ್ ಎಲ್ ಎ ಅವರು ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ? CC ರೋಡ್ ಮಾಡಿಸಿದ್ದಾರೆ.
ಆನೋಡಿಯಿಂದ ಇಲ್ಲಿಗೊಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇರಬೇಕು ರಸ್ತೆ ಆಗೈತೆ. ಅಂಗನವಾಡಿ ಇದು ಸ್ಕೂಲೆಲ್ಲ ರಿಪೇರಿ ಮಾಡ್ಯವ್ರೆ, ಅಂಗನವಾಡಿ ಬೇರೆ ರಿಪೇರಿ ಮಾಡ್ಯವ್ರೆ, ಹಾಸ್ಪಿಟ್ಲ್ ಬೇರೆ ರಿಪೇರಿ ಮಾಡ್ಯವ್ರೆ. ಇನ್ನು ಯಾವ CC ರೋಡ್ಲು ಎಲ್ಲ ಊರಾಗೆಲ್ಲ ಆಗ್ಯಾವ ಸರ್ ಇವಾಗ. ಅಣ್ಣ, ಮುಖ್ಯವಾಗಿ ನಿಮ್ಮ ಊರಿನ CC ರಸ್ತೆಗಳ ಬಗ್ಗೆ ಮಾತಾಡೋದಾದ್ರೆ CC ರಸ್ತೆ ಒಂದು 5-6 ಕಡೆ ಆಗಿದೆ ಸರ್. ಏನಿಲ್ಲ ಅಂದರೂ ಒಂದು 60-70 ಕೋಟಿ CC ರಸ್ತೆಗೆ ಹಾಕಿದ್ದಾರೆ ಅಮೌಂಟು. ಈಗ ಇದು ಒಂದು ಹಾಕಿದ್ದಾರೆ, ಇದು ಎಲ್ಲ ಸಂಧೆಗೆ ಯಾರೂ ಮಾಡಿರಲಿಲ್ಲ 30 ವರ್ಷದಿಂದ. ಇದೊಂದು ಚರಂಡಿ CC 2 ಆಗಿದೆ, ಮತ್ತು ಐಮ್ಯಾಕ್ಸ್ ಲೈಟ್ಗಳಾಗಿದ್ದಾವೆ. ಅಂಬೇಡ್ಕರ್ ಭವನ ಕುರುಡಿಗೆ ಇರಲೇ ಇಲ್ಲ, ಅಂಬೇಡ್ಕರ್ ಭವನ ಆಗಿದೆ. ಆ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅಂಗನವಾಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸ್ಟಾರ್ ರೋಡ್ ಇರಲಿಲ್ಲ, ಸ್ಟಾರ್ ರೋಡೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆ. ಏನು ಹೇಳ್ತೀರಾ MLA ಅವ್ರ ಬಗ್ಗೆ? ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಆಗಬೇಕಾಗಿದೆ ನಿಮ್ಮ ಇನ್ನೂ ಸ್ವಲ್ಪ ಆಗಬೇಕಾಗಿದೆ, ಹಂತವಾಗಿ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಯಜಮಾನ್ರೆ, ನಿಮ್ಮೂರಲ್ಲಿರೋ ಐಮ್ಯಾಕ್ಸ್ ಕೂಡ ಮಾಡಿಸಿದ್ದಾರೆ. ಸೊ MLA ಅವರು ಯಾವ ಥರ ಇದಕ್ಕೆ ಶ್ರಮ ಹಾಕಿದ್ದಾರೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಐಮ್ಯಾಕ್ಸ್ ಬಗ್ಗೆ? ನಮಗೆ ಕನಸಿನಾಗ ಅನ್ಕೊಂಡಿಲ್ಲ ಈ ಥರ ಬರ್ತೈತೆ ಅನ್ನೋದು. ಪುಟ್ಟಸ್ವಾಮಿಗೌಡರು ಬಂದಾಗಿಂದ ಈ ಥರ ಮಾಡೋರಂದ್ರೆ ನಮಗೆ ಗ್ರೇಟ್. ಅದು ಕಾಲೋನಿ ಒಳಗೆ ದೇವಸ್ಥಾನ ಮುಂದೆ ಮಾಡೋರಂದ್ರೆ ಇಡೀ ಊರಿಗೆಲ್ಲ ಕಾಲೋನಿಗೆ ದೇವಸ್ಥಾನಕ್ಕೆ ಚೆನ್ನಾಗಿ ಮಾಡಿಕೊಟ್ಟಾರೆ. ಈ ಕ್ಲೈಮ್ ಇದು ಇಂಥ ದೀಪ ನಮ್ಗೆ ಬರ್ತೈತೋ ಇಲ್ವ ಅನ್ಕೊಂಡಿಲ್ಲ, ಕನಸಿನಾಗೆ ಅಂದರೆ ಮಾಡಿಕೊಟ್ಟಾರೆ ಅವರು. ನೋಡಿ, ಇಲ್ಲಿ ಅಂಬೇಡ್ಕರ್ ಭವನ ಮಾಡಿಸ್ತಾರೆ. ಅಂಬೇಡ್ಕರ್ ಭವನನೇ ಇರಲಿಲ್ಲ, ಈಗ ಅಲ್ಲಿ ಮೋರಿ ಮಾಡಿಸಿದ್ರು ಇದಕ್ಕೆ ಹೋಗೋಕ್ಕೆ. CC ರೋಡ್ ಬೇಜಾನ್ ಕಡೆ ಮಾಡಿಸಿದ್ರು. ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾರೆ ನಮಗಂತೂ. ಸಂದಲ್ಲಿ ಹುಡುಕಿ ಚಿಕ್ಕ ರೋಡ್ಗಳಿದ್ರೆ ಅದನ್ನ CC ರೋಡ್ ಮಾಡಿಸ್ತಾವ್ರೆ. ಕೇಳಿ ಹುಡುಕಿ ಮಾಡಿಸ್ತಾವ್ರೆ. ಲೀಡರ್ಸ್ ಕೇಳ್ತಾರೆ, ಯಾವ ಸಂದೇಗೆ ಅಂತ ಹೇಳಿ ಹೇಳ್ರಿ, ನಮಗೆ ನಾ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡ್ತಾರೆ. ಇನ್ನ ಬೇಕೆ ಮಾಡ್ಕೊಡ್ತೀವಿ ಕೆಲಸ ನಮಗೆ ಅಂತ ಹೇಳ್ತಾರೆ. ಒಳ್ಳೆ ಪುಟ್ಟಸ್ವಾಮಿಗೌಡರು ನಮಗೆ ಅಂತ ವ್ಯಕ್ತಿ ಬೇಕು ನಮಗೆ ತಾಲೂಕಿಗೆ. 25 ವರ್ಷ ಹಿಂದ್ಗಡೆ ಏನು ಸಿಕ್ಕಲ್ಲ ಸರ್ MLA. ಈ ನಮ್ಮ ML ಪುಟ್ಟಸ್ವಾಮಿಗೌಡರು ಬಂದಾಗಲಿಂಟ ಯಾರು ಹೆಂಗೆ ಹೋಗ್ಬೇಕು, ಹಂಗೆ ಯಾವ ಊರಾಗ ಏನು ಮಾಡ್ಬೇಕನ್ನೋ ಸಮೇತ ಮಾಡ್ಕೊಡ್ತಾರೆ. ಕೆಲಸ ಏನೇ ಸಮಸ್ಯೆಗಳು ಬಗೆಹರಿಸ್ತಾರೆ. ಬೋರ್ವೆಲ್ ಮಾಡಿಸ್ಕೊಟ್ಟಾರೆ ನಮಗೆಲ್ಲ. ಬೋರ್ವೆಲ್ ಸುಮಾರು ಜನಕ್ಕೆ ಮಾಡಿಕೊಟ್ಟವ್ರೆ, ತುಂಬ ಚೆನ್ನಾಗಿ ಅನುಕೂಲ ಮಾಡ್ತಾರೆ. ಅವ ಬೋರ್ವೆಲ್ ಮಾಡಿಸಿದ್ರೆ ವರ್ಷಗಟ್ಟಲೆ ಆಗೋ ಏನೋ ಕರೆಂಟು ವಿದ್ಯುತ್ ಬರಬೇಕಾದ್ರೆ ಈಗ ತಕ್ಷಣ 2 ತಿಂಗಳೊಳಗೆ ಬೋರಲ್ಲಿ ಒಂದು ಮೋಟ್ರ್ ಪಂಪ್ ಎಲ್ಲ ಕೊಡ್ತಾವ್ರೆ. ಕರೆಂಟ್ ಎಲ್ಲ ಸರ್ವಿಸ್ ಮಾಡಿಕೊಡ್ತಾವ್ರೆ. ಒಳ್ಳೆ ಗೌಡ್ರು ನಮಗೆ. ಈ ಅಂಬೇಡ್ಕರ್ ಭವನದ ಬಗ್ಗೆ ಹೇಳೋದಾದ್ರೆ, ನಮ್ಮ ಕಾಲೋನಿಗೆ ಅಂಬೇಡ್ಕರ್ ಭವನ ಅಂತ ಇರಲಿಲ್ಲ, ಈ ಪುಟ್ಟಸ್ವಾಮಿಗೌಡರು ಬಂದು ಮಾಡಿಕೊಟ್ಬಿಟ್ಟಾರೆ. ಇನ್ನೊಂದೇನೆಂದರೆ ನಮ್ಮ ಕ್ರೂಡಿಯಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟ್ರು 2 ರೂಪಾಯಿಗೆ ಕುಡಿಯೋ ನೀರು 20 ಲೀಟ್ರ್ ಕೊಡ್ತಾರೆ. ಅದು ತುಂಬ ಅನುಕೂಲ. ಕೆಲವು ಕಡೆ ಎಲ್ಲ ಬೇರೆ ಕಡೆ ವಿಚಾರಿಸ್ಕೊಂಡಾಗ 5 ರೂಪಾಯಿಗೆ ಕೊಡ್ತಾರೆ. ನಮ್ಮೂರಲ್ಲಿ ಕುಡಿಗೆ 2 ರೂಪಾಯಿ ಕಾಯಿನ್ ಹಾಕಿದ್ರೆ 25 ಲೀಟ್ರ್ ಅದ್ರ 20 ಲೀಟ್ರ್ ನೀರು ಬರುತ್ತೆ, ಕುಡಿಯೋ ನೀರು, ಫಿಲ್ಟರ್ ನೀರು. ಅದಕ್ಕೆ ಏನು ಮಾಡ್ಬೇಕು ಅವರು, ದೇವರಿದ್ದಂಗೆ ತಾನೇ ಪುಟ್ಟಸ್ವಾಮಿಗೌಡರು. ಕುಡಿಯೋ ನೀರು ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ, ನಮ್ಗೆ ಆರೋಗ್ಯ ಕಾಪಾಡೋದು ನೀರು ಕೊಡ್ತಾರೆ ಪುಟ್ಟಸ್ವಾಮಿಗೌಡರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.